ಗಿಲ್ಲಿಯನ್ನು ವಿನ್ನರ್ ಆಗಿ ನೋಡಬೇಕು ಅಂತ ಯಾರಿಗೆಲ್ಲ ಆಸೆ ಇತ್ತು ಕಾಮೆಂಟ್ ಮಾಡಿ. ನನಗೂ ಸಹ ಗಿಲ್ಲಿಯನ್ನು ವಿನ್ನರ್ ಆಗಿ ನೋಡಬೇಕು ಅಂತ ಆಸೆ ಇತ್ತು. ಹಾಗೆ ರಕ್ಷಿತಾನೂ ಸಹ ಎಲಿಜಿಬಲ್ ಇದ್ಲಲ್ವಾ ವಿನ್ನರ್ ಆಗೋದಕ್ಕೆ. ನಾನು ರಘು ಮತ್ತು ರಕ್ಷಿತಾ ಹಾಗೆ ಗಿಲ್ಲಿಯನ್ನು ಇಷ್ಟಪಡ್ತಾ ಇದ್ದೆ. ಇವ್ರ ಮೂವರ ಕಾಂಬಿನೇಷನ್ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು ಅಲ್ವಾ. ಅದರಿಂದ ನಾನು ಇವ್ರ ಮೂವರಿಗೂ ಸಹ ಓಟನ್ನು ಡಿವೈಡ್ ಮಾಡಿ ಹಾಕ್ತಾ ಇದ್ದೆ. ಎಲ್ಲರಿಗೂ ಗೊತ್ತಿತ್ತು ರಕ್ಷಿತಾ ಮತ್ತು ಗಿಲ್ಲಿ ಸುದೀಪ್ ಕೈಯಲ್ಲಿ ಇರ್ತಾರೆ ಅಂತ. ಆದರೆ ರಘುನೂ ಸಹ ಥರ್ಡ್ ಪ್ಲೇಸಲ್ಲಿ ಇರಲಿ ಅನ್ನೋ ಆಸೆಯಿಂದ ನಾನು ಓಟ್ಗಳನ್ನು ಡಿವೈಡ್ ಮಾಡಿ ಹಾಕ್ತಾ ಇದ್ದೆ. ರಘುನ ಯಾರು ಇಷ್ಟಪಡ್ತಾ ಇದ್ರು ಅವರೆಲ್ಲರೂ ಸಹ ರಘುಗೆ ಹೆಚ್ಚು ಹೆಚ್ಚು ಓಟ್ ಹಾಕಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ಗಿಲ್ಲಿ ಮತ್ತು ರಕ್ಷಿತಾ ಸುದೀಪ್ ಕೈಯಲ್ಲಿ ಇದ್ದೇ ಇರ್ತಾರೆ ಅಂತ ಗೊತ್ತಿತ್ತಲ್ವಾ. ಅದರಿಂದ ಅವರಿಗೆ ಸ್ವಲ್ಪ ಕಡಿಮೆ ಹಾಕಿ ರಘುಗೆ ಹೆಚ್ಚಾಗಿ ಓಟ್ ಹಾಕಬೇಕು ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಅಶ್ವಿನಿ ಥರ್ಡ್ ಪ್ಲೇಸ್ ಬರೋದಕ್ಕಿಂತ ತ್ರಿಮೂರ್ತಿಗಳಲ್ಲಿ ರಘು ಥರ್ಡ್ ಪ್ಲೇಸ್ ಬಂದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಈ ತ್ರಿಮೂರ್ತಿಗಳು ಸಹ ಸ್ಟೇಜ್ ಮೇಲೆ ಸುದೀಪ್ ಪಕ್ಕ ನಿಂತ್ಕೊಂಡಿದ್ದಿದ್ರೆ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಅದನ್ನೊಂದನ್ನು ಮಿಸ್ ಮಾಡ್ಕೊಂಡು ಬಿಟ್ವಿ ಅಲ್ವಾ. ಬಿಗ್ ಬಾಸ್ ನೋಡ್ತಾ ನೋಡ್ತಾ ನಮಗೆ ಎಲ್ರಿಗೂ ಅನ್ನಿಸ್ತು ಬಿಗ್ ಬಾಸ್ ಏನಾದರೂ ಅಶ್ವಿನಿನ ಗೆಲ್ಲಿಸ್ಬಿಡ್ತಾರೋ ಏನೋ ಅನ್ನೋದೊಂದು ಭಯ ಕಾಡ್ತಾನೆ ಇತ್ತು ಅಲ್ವಾ. ಯಾಕೆಂದರೆ ಅಶ್ವಿನಿನೂ ಸಹ TRP ಕ್ವೀನೇ ಅಲ್ವಾ. ಅವಳ ಜಗಳದಲ್ಲೆಲ್ಲ TRP ಹೆಚ್ಚು ಹೆಚ್ಚು ಸಿಕ್ಬಿಟ್ಟಿದೆ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಯೂಟ್ಯೂಬ್ ಚಾನಲ್ನ ಅಷ್ಟು ಚೀಪಾಗಿ ಕಂಡಿದ್ರು. ಅಂದರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೂ ಸಹ ಯೂಟ್ಯೂಬಿಂದ ಬಂದವರು, ಮೇಯ್ನ್ ಆಗಿ ಯೂಟ್ಯೂಬಿಂದ ಬಂದವರು ಅಲ್ವಾ. ಅಶ್ವಿನಿ ರಕ್ಷಿತಾಳಿಗೆ ಹೇಳ್ತಾಳೆ, ನಾನು ಸಹ 1000 ಅಥವಾ 100 ಏನೋ ಒಂದು ನಂಬರ್ ಹೇಳಿ ಯೂಟ್ಯೂಬ್ನ ತೆಗಿಬಲ್ಲೆ. ನನಗೆ ಅಶ್ವಿನಿ ಚಾಲೆಂಜ್ ಮಾಡ್ತಾಳೆ. ಆಗ ನಮ್ಮ ಗಿಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡು ರಕ್ಷಿತನ ಸಪೋರ್ಟ್ಗೆ ಬಂದು ನಿಲ್ತಾನೆ. ಇದಕ್ಕೆ ಮುಂಚೆ ಜಾಹ್ನವಿನೂ ಹೇಳಿರ್ತಾಳೆ ರಕ್ಷಿತಾ ಹಾಗೆ ಹೀಗೆ ಕುಣ್ಕೊಂಡು ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿರ್ತಾಳೆ ಅಂತ. ಹಾಗೆ ಧ್ರುವಂತೂ ಸಹ ರಕ್ಷಿತಾಳ ಒಂದು ಭಾಷೆ ಅಥವಾ ಮಾತು ಇದನ್ನೆಲ್ಲ ಆಡ್ಕೊಂಡಿರ್ತಾನೆ. ಹೆಂಗೆ ಗೊತ್ತುಂಟಾ ಗಾಯ್ಸ್, ಈ ಥರ ಎಲ್ಲ ಒಂಥರ ವಿಚಿತ್ರವಾಗಿ ಮುಖವನ್ನು ಮಾಡಿಕೊಂಡು ಆಡ್ಕೊಂಡಿರ್ತಾನೆ ಅಲ್ವಾ. ಧ್ರುವಂತನ ಮುಖವನ್ನು ಟ್ರೋಲ್ ಪೇಜಸ್ ಅವರು ಒಂದು ಕಲ್ಪನಾ ಫಿಲ್ಮ್ ಇದೆ ಅಲ್ವಾ, ಆ ಥರ ಎಲ್ಲ ಹಾಕಿರೋದನ್ನು ನಾವೆಲ್ಲರೂ ನೋಡೇ ಇರ್ತೀವಿ. ಇವರೆಲ್ಲ ಯೂಟ್ಯೂಬ್ನ ಏನಂತ ತಿಳ್ಕೊಂಡಿದ್ರೋ ಏನೋ ಅಂತ ಗೊತ್ತಿಲ್ಲ. ಕೊನೆಗೂ ಯೂಟ್ಯೂಬರ್ಸೇ ವಿನ್ನರ್ ಆದರೂ ನೋಡಿ. ಯೂಟ್ಯೂಬರ್ಸ್ನ ಆಡ್ಕೊಂಡಿದ್ರಲ್ವಾ ಅಶ್ವಿನಿ, ಜಾಹ್ನವಿ ಹಾಗೆ ಧ್ರುವಂತ್. ಈಗ ಅವರ ಎನಿಮಿಗಳು ಅಂತಾನೆ ಹೇಳಬಹುದು ರಕ್ಷಿತಾ ಮತ್ತು ಗಿಲ್ಲಿ. ಅವರೇ ಗೆದ್ಬಿಟ್ರಲ್ವಾ, ಇನ್ನೇನು ಬೇಕು ಇದಕ್ಕಿನ್ನ. ಅವ್ರೇನು ಮಾಡ್ತಾ ಇದ್ರು ಆ ಕೆಲಸವನ್ನು ಆಡ್ಕೊಂಡಿದ್ದಕ್ಕೆ ಅಶ್ವಿನಿ, ಜಾಹ್ನವಿ ಮತ್ತು ಧ್ರುವಂತ್ಗೆ ಸರಿಯಾದ ಉತ್ತರವನ್ನೇ ಕೊಟ್ಟರು ಗಿಲ್ಲಿ ಮತ್ತು ರಕ್ಷಿತಾ. ಅಶ್ವಿನಿ, ಧ್ರುವಂತ್ ಮತ್ತು ಜಾಹ್ನವಿ ಎಲ್ಲರೂ ಸಹ ಯೂಟ್ಯೂಬ್ ಚಾನಲ್ನ ಓಪನ್ ಕಲೆಗಳಿದೆ, ಅವ್ರದ್ದೇನು ಒಂದು ಆಸೆಗಳಿದೆ ಎಲ್ಲವನ್ನ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಹೋಗಿ ಅವರು ಸಹ ಇನ್ನಷ್ಟು ಮುಂದೆ ಬರಲಿ ಅಂತ ಕೇಳ್ಕೊಳ್ಳೋಣ. ರಕ್ಷಿತಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಒಂದು 6 ತಿಂಗಳಾಗಿತ್ತಷ್ಟೇ, ಆಗಲೇ ಬಿಗ್ ಬಾಸ್ಗೆ ಬಂದುಬಿಟ್ಟಿದ್ದಾಳೆ. ಹಾಗೆ ಗಿಲ್ಲಿನೂ ಸಹ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾನೆ. ಅವನು ತುಂಬ ಒಂದು ಫೇಮಸ್ ಆಗಿರೋ ವ್ಯಕ್ತಿ ಯೂಟ್ಯೂಬ್ನಲ್ಲಿ. ರಕ್ಷಿತಾ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವಳದು ತುಳುನಲ್ಲಿ, ಅದರಲ್ಲಂತೂ ರಕ್ಷಿತಾ ತುಂಬ ಫೇಮಸ್ ಆಗಿಬಿಟ್ಟಿದ್ದಾಳೆ. ರಕ್ಷಿತಾ ಹೇಳ್ತಾ ಇದ್ಲು ಈಗ ಮೊನ್ನೆ ಒಂದು ಇಂಟರ್ವ್ಯೂಯಲ್ಲಿ, ನಾನು ನನ್ನ ಸ್ವಂತ ಮನೆಗೆ ಡೌನ್ ಪೇಮೆಂಟ್ ಮಾಡಿರೋದು ಯೂಟ್ಯೂಬ್ನ ದುಡ್ಡಲ್ಲೇ ಅಂತ. ಹಾಗೆ ಎಷ್ಟೊಂದು ಜನಕ್ಕೆ ಯೂಟ್ಯೂಬ್ ಸಹಾಯ ಮಾಡ್ತಾ ಇದೆ. ಯೂಟ್ಯೂಬ್ನೇ ಆಡ್ಕೊಂಡ್ಬಿಟ್ರು ನೋಡಿ ಅಶ್ವಿನಿ ಮತ್ತು ಜಾಹ್ನವಿ ಹಾಗೆ ಧ್ರುವಂತ್. ನಮ್ಮ ಗಿಲ್ಲಿನೂ ಸಹ ಯೂಟ್ಯೂಬ್ನಿಂದಲೇ ನಲ್ಲಿ ಮೂಳೆ ಗಿಲ್ಲಿ ಅಂತ ಫೇಮಸ್ ಆಗಿರೋದು. ಹಾಗೆ ರಘುನು ಹೇಳ್ತಾ ಇದ್ರು, ನಾನು ಹೊರಗಡೆಗೆ ಬಂದ ಮೇಲೆ ಒಂದು ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಬೇಕು ಯೂಟ್ಯೂಬ್ ಚಾನಲ್ನ ಅಂತ ಅಂದ್ಕೊಂಡಿದ್ದೀನಿ ಅಂತ. ನೋಡಿ ಎಲ್ರಿಗೂ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಎಷ್ಟು ಕ್ರೇಜ್ ಇದೆ ಅಂತ. ಯೂಟ್ಯೂಬ್ ಚಾನಲ್ ಎಲ್ಲರ ಕೈ ಹಿಡಿಯುತ್ತೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ವಿಷಯನೇ ಅಲ್ವಾ. ಆದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದವರು ಇದಕ್ಕೆ ಅಂತಾನೆ ಪಟ್ಟು ಶ್ರಮ ವಹಿಸಿ ಒಂದು ವಿಡಿಯೋಗಳನ್ನು ಹಾಕ್ತಾ ಹೋದರೆ ಯೂಟ್ಯೂಬ್ ಅವರ ಕೈಯನ್ನು ಬಿಡೋದೇ ಇಲ್ಲ. ನೀವು ಎಲ್ಲರೂ ಸಹ ದಿನ ಬೆಳಗಾಯಿತು ಅಂದರೆ ಯೂಟ್ಯೂಬ್ನಲ್ಲಿ ಮುಳುಗಿ ಎದೇಳ್ತಾ ಇದ್ದೀವಿ ಅಲ್ವಾ. ಇದೇ ಅಲ್ವಾ ಯೂಟ್ಯೂಬ್ನ ತಾಕತ್ತು. ನಮ್ಮ ಗಿಲ್ಲಿ ಹಾಗೆ ರಕ್ಷಿತಾ ಇವರಿಬ್ಬರೂ ಸಹ ಅವ್ರ ಮನೆಯಲ್ಲಿ ಹೇಗಿದ್ರು ಹಾಗೆ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಇದ್ದಾರೆ, ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಸಹ ಇದ್ದರು. ಅದರಿಂದ ಎಲ್ಲರ ಮನ ಗೆದ್ದಿದ್ದಾರೆ ಇವರಿಬ್ಬರು.
ಎಲ್ರಿಗೂ ನಮ್ಮ ಮನೆ ಮಕ್ಕಳು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಇವರಿಬ್ಬರನ್ನ ನೋಡಿದಾಗ. ಅದರಿಂದ ಎಲ್ಲರೂ ಸಹ ಇಷ್ಟಪಟ್ಟು ಇವರಿಬ್ಬರನ್ನ ಗೆಲ್ಲಿಸಿದ್ದಾರೆ ಅಂತಲೂ ಹೇಳಬಹುದು. ಇವರಿಬ್ಬರ ಜೊತೆ ರಘುನು ಸೇರಿ ತುಂಬ ಲೈವ್ಲಿ ಆಗಿ ಇರ್ತಾ ಇದ್ರು ಇವ್ರು 3 ಜನ. ಇವ್ರ 3 ಜನ ಕಾಂಬಿನೇಷನ್ ಅಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಅದಕ್ಕೆ ನಾ ಹೇಳಿದ್ದು ರಘು ಅವರು ಸಹ ಒಂದು 3ನೇ ಸ್ಥಾನದಲ್ಲಿ ಇದ್ದಿರಬೇಕಿತ್ತು. ಹಾಗೆ ರಕ್ಷಿತಾ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಮಾಡರ್ನ್ ಡ್ರೆಸ್ಗಳನ್ನು ಹಾಕ್ತಾ ಇರ್ತಾಳೆ. ಅದು ಎಲ್ಲರೂ ನೋಡೇ ಇರ್ತೀರಾ ಅಲ್ವಾ. ಇವಳು ಚಿಕ್ಕ ಬಟ್ಟೆಗಳನ್ನು ಯಾಕೆ ಬಿಗ್ ಬಾಸ್ನಲ್ಲಿ ಹಾಕಲಿಲ್ಲ ಅನ್ನೋದೇ ಕೆಲವ್ರ ಚಿಂತೆ ಆಗಿತ್ತು. ಹಾಗೆ ಹೊರಗಡೆನೂ ಸಹ ಈ ಪ್ರಶ್ನೆಯನ್ನು ಕಾಡಿತ್ತು. ಅದಕ್ಕೆ ರಕ್ಷಿತಾ ಏನಂತ ಹೇಳ್ತಾಳೆ ಅಂದರೆ, ನಾನು ಕುತ್ಕೊಳ್ಳೋದೇ ಹೇಗೇಗೋ ಕುತ್ಕೊಳ್ತೀನಿ, ಆ ಕಡೆ ಈ ಕಡೆ ಒಂದು ಕ್ಯಾಮ್ರಾಗಳಿದ್ದಾವೆ ಅಂತ ನಾನು ಯಾವಾಗಲೂ ಅಲರ್ಟ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಚಿಕ್ಕ ಬಟ್ಟೆಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಗೇಗೋ ಕುತ್ಕೊಳ್ತೀನಿ, ಅದರದ್ದು ಒಂದು ಗಮನ ಇರೋದಿಲ್ಲ. ಚಿಕ್ಕ ಬಟ್ಟೆ ಹಾಕ್ಕೊಂಡಾಗ ಅಲ್ಲಿ ಕಾಣುತ್ತೆ ಇಲ್ಲಿ ಕಾಣುತ್ತೆ ಅನ್ನೋ ಥರ ನನಗೆ ಮುಜುಗರ ಆಗ್ತಾ ಇರುತ್ತೆ. ಅದರಿಂದ ನಾನು ಚಿಕ್ಕ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇರಲಿಲ್ಲ ಅಂತ ಉತ್ತರ ಕೊಡ್ತಾಳೆ ರಕ್ಷಿತಾ. ಹಾಗೆ ಗಿಲ್ಲಿನೂ ಸಹ ಬನಿಯನ್ ಮತ್ತು ನಿಕ್ಕರ್ನಲ್ಲೇ ಇರ್ತಾನೆ ಅಂತಲೂ ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟಿದ್ರು. ಹೌದು, ಹಳ್ಳಿ ಮಕ್ಕಳು ಬನಿಯನ್ ಮತ್ತು ನಿಕ್ಕರ್ನೇ ಅಲ್ವಾ ಹಾಕ್ಕೊಳ್ಳೋದು. ಗಿಲ್ಲಿಗೂ ಅದೇ ಬಟ್ಟೆ ಕಂಫರ್ಟ್ ಆಗಿರೋದ್ರಿಂದ ಅದೇ ಬಟ್ಟೆಯಲ್ಲಿ ಬಿಗ್ ಬಾಸ್ನಲ್ಲೂ ಇದ್ದ ಅಷ್ಟೇ. ರಕ್ಷಿತಾ ಹೇಳ್ತಾ ಇದ್ಲು ಅವಳಿಗೆ ಕಾಟನ್ ಕ್ಲಾತ್ಸ್ ಅಂದರೆ ಇಷ್ಟ ಅಂತೆ. ಅವಳ ಫೇವ್ರೇಟ್ ಒಂದು 2-3 ಜೊತೆ ಇತ್ತಂತೆ ಬಿಗ್ ಬಾಸ್ನಲ್ಲಿ. ಅದಕ್ಕೆ ಅದನ್ನೇ ವಾಶ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೆ ಅಂತ. ನೋಡಿ, ಬೇರೆಯವರು ನನಗೆ ಬಟ್ಟೆ ಇಲ್ಲ ಅಂತ ಪರದಾಡ್ತಾ ಇದ್ರು. ದಿನ ಅಷ್ಟೊಂದು ಬಟ್ಟೆ ಕಳಿಸಿದ್ರೂ ಸಹ ಹಾಗೆ ಮಾತಾಡ್ಕೊಳ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು, ಮೇಕಪ್ ಮಾಡಿಕೊಂಡು ತಿರುಗಾಡಬೇಕು, ಆಗ ನಮ್ಮನ್ನು ಜನರು ಇಷ್ಟಪಡ್ತಾರೆ ಅನ್ನೋದು ಕೆಲವ್ರ ಮನಸ್ಸಿನಲ್ಲಿ ಇತ್ತು. ಆದರೆ ಗಿಲ್ಲಿ ಮತ್ತು ರಕ್ಷಿತನ್ಗೆ ಅದೇನು ಆ ಥರ ಇರಲಿಲ್ಲ. ಅದರಿಂದ ಅವ್ರು ಹೇಗೆ ಹೊರಗಡೆ ಇದ್ದರು ಹಾಗೇ ಬಿಗ್ ಬಾಸ್ ಮನೆಯಲ್ಲೂ ಸಹ ಇದ್ಬಿಟ್ಟಿದ್ರು. ಇದನ್ನೆಲ್ಲ ತಿಳಿಯದ ಜನರು ರಕ್ಷಿತಾ ಮತ್ತು ಗಿಲ್ಲಿ ಇವರಿಬ್ಬರು ಈ ಥರ ಬಟ್ಟೆಗಳನ್ನು ಹಾಕ್ಕೊಂಡು ಜನರ ಒಂದು ಓಟ್ಗಳನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಜನರಿಗೆ ಬಡವರು ಅಂತ ತೋರಿಸ್ಕೊಳ್ತಾ ಇದ್ದಾರೆ ಅನ್ನೋ ಥರ ಮಾತಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲೂ ಅಶ್ವಿನಿ, ಧ್ರುವಂತ್ ಎಲ್ಲರೂ ಸಹ ಈ ಥರ ಎಲ್ಲ ಹೇಳಿದರು. ಅದನ್ನೆಲ್ಲ ಸ್ಪೋರ್ಟಿವ್ ಆಗಿ ನಗ್ತಲೇ ಸ್ವೀಕರಿಸ್ತಾ ಇದ್ರು ಗಿಲ್ಲಿ ಮತ್ತು ರಕ್ಷಿತ್. ಹಾಗೆ ಎಲ್ಲವನ್ನ ಸ್ಪೋರ್ಟಿವ್ ಆಗಿ ತಗೊಂಡಿರೋದ್ರಿಂದನೇ ಇವರಿಬ್ರು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಗಿಲ್ಲಿ ಮತ್ತು ರಕ್ಷಿತಂದು ಇಬ್ರದು ಒಂದೇ ಗುಣ ಆಗಿರೋದ್ರಿಂದ ಗಿಲ್ಲಿ ಹೇಳ್ತಾ ಇದ್ದ ರಕ್ಷಿತನ್ಗೆ, ನನ್ನಲ್ಲಿ ನಿನ್ನನ್ನು ಕಾಣ್ತಾ ಇದ್ದೀನಿ ಅಂತ. ಹೌದು, ಅದಂತೂ ಸತ್ಯದ ಮಾತಾಗಿತ್ತು. ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೂ ಸಹ ಒಂದೇ ಗುಣ ಉಳ್ಳವರಾಗಿದ್ದರು. ಅದರಿಂದನೇ ಎಲ್ಲರೂ ಇಷ್ಟಪಡೋ ವ್ಯಕ್ತಿಗಳಾಗಿದ್ದರು. ಏನಾದರೂ ಈ ಸೀಸನ್ನಲ್ಲಿ ಗಿಲ್ಲಿ ಇಲ್ದೇನೆ ರಕ್ಷಿತಾ ಮಾತ್ರ ಇದ್ದಿದ್ರೆ 2ನೇ ಲೇಡಿ ವಿನ್ನರ್ ರಕ್ಷಿತಾನೇ ಆಗ್ತಾ ಇದ್ಲು. ಅದಂತೂ ಸತ್ಯವಾದ ಮಾತು. ಅವಳಿಗೆ ಕನ್ನಡ ಅಷ್ಟು ಉದ್ದ ಮಾತಾಡೋದಕ್ಕೆ ಬರದೇ ಇರೋದ್ರಿಂದ ಅರ್ಧಕ್ಕೆ ಮಾತುಗಳನ್ನು ಕಟ್ ಮಾಡ್ತಾ ಇದ್ಲು. ಇದನ್ನೆಲ್ಲ ನೋಡಿದ್ದ ಬಿಗ್ ಬಾಸ್ ಮನೆಯಲ್ಲಿರೋ ಕೆಲವರು ಇವಳಿಗೆ ಕಾರಣಗಳನ್ನೇ ಕೊಡೋದಕ್ಕೆ ಬರೋದಿಲ್ಲ, ಹಾಗೆ ಮಾತುಗಳನ್ನು ಅರ್ಧಕ್ಕೆ ಕಟ್ ಮಾಡ್ತಾಳೆ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ರು. ಇವಳೇನಾದರೂ ವಾದಕ್ಕೆ ಇಳಿದ್ರೆ ಎಷ್ಟು ಚೆಂದವಾಗಿ ಒಂದು ಅರ್ಥಪೂರ್ಣವಾಗಿ ವಾದ ಮಾಡ್ತಾ ಇದ್ಲು ಅಲ್ವಾ. ಇದನ್ನೆಲ್ಲ ರಘು ಅವರು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಎಷ್ಟು ಒಂದು ಕಾನ್ಫಿಡೆಂಟಿಂದ ವಾದ ಮಾಡ್ತಾಳೆ ಅಲ್ವಾ ಅನ್ನೋ ಥರ ರಘು ಅವರು ಬಾಯಿ ಬಿಟ್ಕೊಂಡು ನೋಡ್ತಾನೆ ಕೂತ್ಕೊಂಡ್ಬಿಡ್ತಿದ್ರು. ಹಾಗೆ ಎಷ್ಟೊಂದು ಸರ್ತಿ ಹೇಳಿದ್ದಾರೆ ಕೂಡ, ಇವಳಿಗೇನಾದರೂ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬಂದಿದ್ದಿದ್ರೆ ಎಲ್ಲರನ್ನ ಚೆನ್ನಾಗಿ ವಿಚಾರಿಸ್ಕೊಳ್ತಾ ಇದ್ಲು ಅಂತ. ಯಾರನ್ನು ಬಿಡ್ತಿರ್ಲಿಲ್ಲ, ಎಲ್ಲರ ಜನ್ಮ ಜಾಲಾಡಿಸ್ಬಿಡ್ತಿದ್ಲು ಅಂತ ಹೇಳಿದ್ದಾರೆ. ರಕ್ಷಿತಂಗೆ ಏನಾದರೂ ಒಂದು ಕಷ್ಟ ಬಂದಾಗ, ಬಿಗ್ ಬಾಸ್ ಮನೆಯಲ್ಲಿ ಕಷ್ಟ ಬಂದಾಗ ಗಿಲ್ಲಿ ಮತ್ತು ರಘು ಇವರಿಬ್ಬರೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದ ದಿನದಲ್ಲೇ ಎಲಿಮಿನೇಟ್ ಆಗಿ ಹೊರಟೋಗ್ತಾಳೆ. ಹಾಗೆ ನೆಕ್ಸ್ಟ್ ವೀಕ್ಗೆ ರಕ್ಷಿತಾ ಬಂದಾಗ ವೀಕೆಂಡ್ನಲ್ಲಿ ಸುದೀಪ್ ಕೇಳ್ತಾರೆ, ನಿಮ್ಮನ್ನು ಹೀಗೆ ಎಲಿಮಿನೇಟ್ ಮಾಡಿ ಕಳಿಸಿರೋದ್ರಿಂದ ನೀವು ಯಾರನ್ನು ಎಲಿಮಿನೇಟ್ ಮಾಡ್ತೀರಾ ಅಂತ ರಕ್ಷಿತನ ಕೇಳಿದಾಗ, ಇಡೀ ಮನೆಯೇ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ ರಕ್ಷಿತಾ. ಹಾಗೆ ಎಲ್ಲರನ್ನೂ ಸಹ ಎಲಿಮಿನೇಟ್ ಮಾಡಿ ಬಿಗ್ ಬಾಸ್ ಮನೆಯ ವಿನ್ನರ್ ಆಗಿದ್ದಾಳೆ ರಕ್ಷಿತಾ. ಹಾಗೆ ಅಲ್ಲಲ್ಲೂ ಸಹ ಹೇಳ್ತಾ ಇದ್ಲು, ಅಶ್ವಿನಿಗೆ ಆಗಲಿ ರಾಶಿಕಂಗೆ ಆಗಲಿ ಎಲ್ರಿಗೂ ನಿಮ್ಮನ್ನು ನಾನು ಮನೆಗೆ ಕಳಿಸಿಯೇ ನಾನು ಮನೆಗೆ ಹೋಗ್ತೀನಿ ಅಂತ. ಹಾಗೆ ಮಾಡಿಬಿಟ್ಲು ನೋಡಿ. ರಕ್ಷಿತಾಳನ್ನು ಕೊರಗಜ್ಜ ಕೈ ಬಿಡಲಿಲ್ಲ.
ಏಕೆಂದರೆ ಕೊರ್ಗಜ್ಜ ದೇವರನ್ನ ರಕ್ಷಿತಾ ತುಂಬ ನಂಬಿದ್ದಾಳೆ. ಅದರಿಂದ ಕೊರ್ಗಜ್ಜ ರಕ್ಷಿತಾಳನ್ನ ಕೈ ಬಿಡಲಿಲ್ಲ ಅಂತಾನೆ ಹೇಳಬಹುದು. ರಕ್ಷಿತಾ ಮನೆಯವರಿಗೆ ಗಿಲ್ಲಿ ಇಷ್ಟ. ರಕ್ಷಿತನ್ಗೂ ಸಹ ಗಿಲ್ಲಿಯೇ ಇಷ್ಟ. ಗಿಲ್ಲಿ ವಿನ್ನರ್ ಆದ ಅಂತ ಗೊತ್ತಾದಾಗ ರಕ್ಷಿತನ್ ಮನೆಯವರು ಸ್ವಲ್ಪವೂ ಬೇಜಾರು ಮಾಡ್ಕೊಳ್ದೆ ಖುಷಿಯಿಂದ ಕ್ಲಾಪ್ಸ್ ಹಾಕಿದ್ರು. ಹಾಗೆ ರಕ್ಷಿತಂಗೂ ಸಹ ತುಂಬ ಖುಷಿ ಆಯಿತು. ರಕ್ಷಿತಾ ಅಪ್ಪ ಅಮ್ಮನಿಗೆ ರಕ್ಷಿತಾ ಇಲ್ಲಿವರೆಗೂ ಬಂದದ್ದೇ ಹೆಚ್ಚು ಅಲ್ವಾ, ಅದರಿಂದ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಿಲ್ಲ. ರಕ್ಷಿತಾ ಅಪ್ಪ ಅಮ್ಮ ರಕ್ಷಿತಾ ರನ್ನರ್ ಅಪ್ ಆಗಿರೋದಕ್ಕೆ ತುಂಬ ಖುಷಿಪಟ್ಟು ನಮ್ಮ ಮಗಳು ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು ಅನ್ನೋ ಥರ ಮಾತಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಸ್ಟ್ರಗಲ್ ಆಯ್ತಲ್ವಾ, ಅದನ್ನೆಲ್ಲ ದಾಟಿ ಹೊರ ಬಂದು ರಕ್ಷಿತಾ ಸುದೀಪ್ ಕೈಯಲ್ಲಿ ನಿಂತು ರನ್ನರ್ ಅಪ್ ಆಗಿರೋದು ದೊಡ್ಡ ವಿಷಯನೇ ಸರಿ. ರಕ್ಷಿತನ್ಗೆ ಕೊರಗಜ್ಜ ಕೈ ಬಿಡಲಿಲ್ಲ. ಏಕೆಂದರೆ ಕೊರಗಜ್ಜನನ್ನು ತುಂಬ ನಂಬ್ತಾ ಇದ್ಲು ರಕ್ಷಿತಾ. ಒಂದು ದಿನ ರಾಶಿಕಾ ಮತ್ತು ರಕ್ಷಿತಾ ಇಬ್ರಿಗೂ ಸಹ ಅವ್ರ ಮನೆಯಿಂದ ಲೆಟರ್ ಸಿಗಬೇಕಾಗಿತ್ತಲ್ವ, ಆವಾಗ ಇಬ್ಬರು ಕೊರಗಜ್ಜನ ಬೇಡ್ಕೊಳ್ತಾ ಇದ್ರು. ಆಗ ಇಬ್ರಿಗೂ ಗೊತ್ತಾಯ್ತು, ಇಬ್ರಿಗೂ ಕೊರಗಜ್ಜ ದೇವರು ಅಂದರೆ ತುಂಬ ಭಕ್ತಿ ಇದೆ ಅಂತ. ರಕ್ಷಿತನ್ಗಂತೂ ಗಿಲ್ಲಿ ಗೆದ್ದಿದ್ದು ತುಂಬ ಖುಷಿ ತಂದಿರೋ ವಿಷಯ ಆಗಿದೆ. ಸ್ವಲ್ಪವೂ ಬೇಜಾರು ಮಾಡ್ಕೊಳ್ದೆ ಖುಷಿಯನ್ನು ಹೋಗಿ ತಬ್ಬಿಕೊಂಡು ವಿಶ್ ಮಾಡ್ತಾಳೆ ರಕ್ಷಿತಾ. ರಕ್ಷಿತನ್ಗೆ ಅಯ್ಯೋ ಮೂದೇವಿ ಆ ಕಡೆ ಹೋಗು ಅಂತ ಗಿಲ್ಲಿ ಹೇಳ್ತಾನಲ್ವಾ, ಆ ಮಾತನ್ನು ಕಂಡ್ರೆ ತುಂಬ ಇಷ್ಟ ಅಂತೆ. ನಿನ್ನೆ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ಲು, ಆ ಮಾತನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇವರಿಬ್ಬರ ಫ್ರೆಂಡ್ಶಿಪ್ ಹೀಗೆ ಒಳ್ಳೆತನದಿಂದ ಮುಂದುವರಿಲಿ ಅಂತ ಕೇಳ್ಕೊಳ್ಳೋಣ. ಇಬ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು.